ಸರ್ ತಿರುಗಿ ಬೆಳಿಗ್ಗೆ 9 ಗಂಟೆಯಲ್ಲಿ ಹೌದು ಇನ್ಸ್ಟಾಲ್ ಮಾಡಿಬಿಟ್ಟು ಹಂಗೆ ಬಿಡಬೇಡಿ ಅಂತ ಹೇಳಿದ್ರು ಅವರು. ಈಗ ನೋಡಪ್ಪ ನನಗೆ ಈಗ ಡೆಸಿಕೇಶನ್ ಆಗಿದೆ ಸರ್, ಡ್ರೈನೆಸ್ ಫುಲ್ ಡ್ರೈ ಆಗ್ಬಿಟ್ಟದೆ. ಟೆಂಪ್ರೇಚರ್ಗೆ ಹ್ಞೂ ಇವ್ರು ಏನು ಮಾಡಬೇಕಾಯ್ತು ಗೊತ್ತಾ, ಈಗ ತಂದ ಮೇಲೆ ನೀವು ಒಂದು ಸ್ವಲ್ಪ ಅದನ್ನು ನೆರಳಲ್ಲಿ ಇಟ್ಬಿಡ್ಬೇಕಾಯ್ತು. ನೆರಳಲ್ಲಿ ಇಟ್ಬಿಟ್ಟು ಈ ಥರ ಬಂದ ಮೇಲೆ ಒಂದೊಂದು ಹುಳ ಎರಡು ಹುಳ ಬಂತು ಅಂದಾಗ ತಗೊಂಬಂದು ಕಟ್ಬಿಡ್ಬೇಕಾಯ್ತು. ಅಂದರೆ ವೆಯ್ಟ್ ಮಾಡಬೇಕಾಯ್ತು ಅಂತ ಏನಾಗಿದೆ ಅಂದರೆ ಈಗ ಇದು ದಿಸ್ ಈಸ್ ನಾಟ್ ಸಕ್ಯುಲೆಂಟ್. ಇದು ಸಕ್ಯುಲೆನ್ಸಿ ಇಲ್ಲ. ಇದು ಆಲ್ರೆಡಿ ಇದಾಗೋಗಿದೆ. ಬಟ್ ಮೋರೋರು ಇದು ಚೆನ್ನಾಗೂ ಬಂದಿದೆ, ಬಟ್ ಬಿಕಾಸ್ ಆಫ್ ಹೈ ಟೆಂಪರೇಚರು ಏನಾಗ್ಬಿಟ್ಟಿದೆ, ಡ್ರೈ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಕೂಲ್ ಟೆಂಪ್ರೇಚರಲ್ಲಿ ಇಟ್ಟಿದ್ರೆ ನೋಡಿ ಏನಾಗಿದೆ, ನೀವು ಕಿತ್ಬಿಟ್ಟು ಹೊಡೆದ್ರೆ ನಮಗೆ ಬ್ಲಡ್ಡೇ ಆಯ್ತಾ ಇಲ್ವಲ್ಲ ಅಲ್ವಾ, ಜೀವಂತ ಇಲ್ಲ ಅನ್ನಂಗಾಯ್ತು ಅದು. ಇಲ್ಲಿ ನೋಡಿ ನನಗೆ ತೋರಿಸ್ಬೇಕಲ್ಲ, ನನಗೆ ಒಂದು ವೇಳೆ ಇದ್ದರೆ ನನಗೆ ಅದಕ್ಕೆ ಏನಾದ್ರು ಬಂದೇನಾದ್ರು ಇದಾಗಿದೆ ಅನ್ನೋದಕ್ಕೂ ನನಗೆ ಅಲ್ಲಿ ವೈಟ್ ಮ್ಯಾಟ್ ಕಾಣ್ತಾ ಇಲ್ಲ. ಹತ್ಕೊಂಡಿದ್ರೆ ಸಣ್ಣಕ್ಕೆ ಹುಳ ಕೆಂಪು ಇರುತ್ತಲ್ಲ, ಸಣ್ಣಕ್ಕೆ ಹುಳ ಅದು ಹತ್ಕೊಂಡಿದ್ರು ತಡೀರಿ, ಇಲ್ಲಿ ಹತ್ಕೊಂಡಿದ್ರೆ ನಿಮಗೆ ಕಾಣುತ್ತೆ ಅದು ಸಣ್ಣಕ್ಕೆ. ನೋಡೋಣ ಈಗ ಇಲ್ಲಿ ವೈಟ್ ಬಂದಿದೆ ಸರ್, ಅಲ್ಲ ವೈಟ್ ಈ ಕಡೆ ಬಂದಿದೆ ಸರ್, ವೈಟ್ ಬಂದಿದೆ ಸರ್. ಇಲ್ಲಿ ಕೆಳಗೆ ವೈಟ್ ಟೈಪಲ್ಲಿ ಬಂದಿದೆ. ಇಲ್ಲಿ ಕಾಣ್ತಿದೆಯಲ್ಲ ವೈಟ್ ಟೈಪ್, ಇಲ್ಲಿ ವೈಟ್ ಸ್ಪಾರ್ಸ್ ಆಗಿ ಕಾಣ್ತಾ ಇದೆ. ಅಲ್ಲಲ್ಲ ಕಾಣ್ತಾ ಇದೆ ಅಲ್ವಪ್ಪ. ಅದನ್ನು ಒಂದು ಕಡ್ಡಿ ಕಾಣ್ತಾ ಇದೆ, ಎಲ್ಲ ಕಡೆ ಇಲ್ಲ, ಎಲ್ಲಿ ಸ್ಟ್ರಾಂಗ್ ಇದೆ ಅಂತ ಕಾಣ್ತಾ ಇದೆ. ಅದನ್ನು ಅಲ್ಲಿ ಹಂಗೆ ಒತ್ತಿಡಿ. ಈಗ ಎಲ್ಲಿ ಕಾಣ್ತಾ ಇದೆ ತೋರಿಸಿ, ಅದು ಒಂದು ಸ್ವಲ್ಪ ಮುಳ್ಳು ಎತ್ಬಿಟ್ಟು ಕಾಣ್ತಾ ಇದೆ. ಅಲ್ಲಿಂದ ವೈಟ್, ಅಲ್ಲಿಂದ ಚೂರು ಕೆಳಗಿಂದ ಇಲ್ಲಿದೆ, ಇಲ್ಲಿ ಎಸ್ ಇದೆ, ಅದೇ ಇದೆ. ಬಂದಿದೆ. ನಾ ಬಂದ ತಕ್ಷಣ ನೋಡಿದೆ, ಇಲ್ಲೇ ಇದೆ ಸರ್, ಇಲ್ಲೇ ಇದೆ. ಬಟ್ ಒಂದು ತಪ್ಪೇನಾಗೋಗಿದೆ ಗೊತ್ತಾ ನಿಮ್ಮದು, ನೀವು ಅದನ್ನು ಒಂದು ಸ್ವಲ್ಪ ನೆರಳಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಅದು ಡ್ರೈ ಆಯ್ತಿರಲಿಲ್ಲ. ಈಗೇನು ಅವು ತಂದು ಹಂಗೆ ಕಟ್ಬಿಡ್ರಿ ಸರ್. ತಂದ ಟೆಂಪ್ರೇಚರ್ ಜಾಸ್ತಿ ಇದೆಯಲ್ಲ, ಅಂದ್ರೆ ಅದು ಈ ಕಡೆ ಈ ಭಾಗದಲ್ಲಿ ಕಟ್ಟಿದ್ರೆ ಸ್ವಲ್ಪ ಈಸಿ ಅನ್ಸುತ್ತೆ. ಈಗ ನಿಮ್ಗೆ ಏನಾಗಿದೆ, ಯಾವ್ಯಾವ ಬಂದಿದೆ ಅದು ಕಾಲೋನೈಸ್ ಆಗಿದೆ. ಇನ್ನೊಂದೆರಡು ಗಿಡ ತೋರಿಸಿ, ಇಲ್ಲಿ ಪಕ್ಕದಿದೆ. ಆಯ್ತು, ಒನ್ನಾಟು ಹೋಗ್ಲಿ, ಯಾಕೆ ಕಟ್ಟಿದಾವೆಲ್ಲ ಇದು ಮಾಡ್ತಿದೆ ಅಂತ ನಾನು ಇದು ಮಾಡಲ್ಲ. ಬನ್ನಿ, ಇದ್ರೊಳಗೆ ಜಾಸ್ತಿ ಇದೆ ಸರ್, ಬನ್ನಿ ಇಲ್ಲಿ ಬನ್ನಿ ಸರ್, ಇಲ್ಲಿ ಜಾಸ್ತಿ ಇದೆ. ಅದು ನಾನು ಒಂದು ದಿವಸ 2 ದಿವಸ ನೆರಳಲ್ಲಿ ಇಡಲ ಅಂತ ಕೇಳಿದೆ ಅವ್ರನ್ನ, ಬೇಡ ಅಂತಂದ್ರು. ನಾನು ಇಲ್ಲಿ ಈ ಪ್ಲೇಸಲ್ಲಿ ಜಾಸ್ತಿ ಇದೆ ಸರ್. ನಾನು ಫೋನ್ನಾಗ ಲೇಬರ್ನ ಅರೇಂಜ್ ಮಾಡಿ ವೈಟ್ ಕಾಣುತ್ತಲ್ಲ ನಿಮ್ಮ ಮೇಲೆ, ಅದೆಲ್ಲ ನನಗೇನದು ಅಲ್ಲೂ ಕಾಣಲ್ಲ ಸರ್. ಇದು ವೈಟ್ ಮ್ಯಾಟ್ ಇದೆ. ಮ್ಯಾಟ್ ಇದೆ, ತುಂಬ ಜಾಸ್ತಿ ಇದೆ. ಇದೆ ಇಲ್ಲೆಲ್ಲ ಕಾಣ್ತಾ ಇದೆ, ಕಾಣ್ತಾ ಇದೆ. ಬಟ್ ಅದನ್ನು ಇರಲಿ, ಅದು ಇನ್ನೂ ಒಂದು 10-15 ದಿವಸ ಇರಲಿ, ಏನು ತೊಂದರೆ ಏನಾಗಲ್ಲ ಅದು. ಈ ಅಲ್ಲಿ ಚೆನ್ನಾಗಿ ವೈಟ್ ಕಾಣುತ್ತೆ ಸರ್ ಅದರಲ್ಲಿ. ಎಳೆ ಇದ್ರೊಳಗೇನೆ ಜಾಸ್ತಿ ಕಾಣ್ತಿರೋದು. ಬಟ್ ಇವ್ರಿಗೆ ಏನೋ ಮಾಡಿದ್ದಾರೆ ಗೊತ್ತಾ, ಇನಾಕ್ಯುಲೇಷನ್ ಮಾಡಬೇಕಾದ್ರೆ ನೀವು ಈ ಥರ ಇದು ಒತ್ತಿಗೆ ಕೊಟ್ಕೋಬೇಕು ಹಿಂಗೆ, ಇಲ್ಲ ಅಂದ್ರೆ ಇದನ್ನ ಎರಡು ಪೀಸ್ ಮಾಡಬೇಕು. ಮಲ್ ಕ್ಲಾತಲ್ಲಿ ನಾವು ಬ್ಯಾಂಡೆಡ್ ಮಲ್ ಕ್ಲಾತ್ ಬರ್ತದಲ್ಲ, ಅದ್ರಲ್ಲಿ ಸುತ್ತಬಿಟ್ಟು ಕಟ್ಬಿಡ್ಬೇಕು. ಆವಾಗ ಅದು ಆ ಕಣ್ಣಲ್ಲಿ ಬಂದು ಈಚು ಬಂದ್ಬಿಟ್ಟು ಹರ್ಕೊಂಡ್ಬಿಟ್ಟಿರ್ತವೆ. ಈಗ ಅವು ಜಂಪ್ ಮಾಡೋಕ್ಕಾಗಲ್ಲ. ಈಗ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಒಂದು ನಮ್ಮ ಸಪೋರ್ಟ್ ಇದೆ ಅಂದ್ರೆ ಏನೋ ಪರವಾಗಿಲ್ಲ ಬರ್ತವೆ. ಇಲ್ಲ ಅಲ್ಲೇ ಕೂತಿದ್ದು ಅಲ್ಲೇ ಒಡಗೋದ್ರೆ ಏನು ಮಾಡ್ತೀರಾ ಪಾಪ, ಒತ್ತಿಕೊಂಡಿರ್ಬೇಕು ಒಟ್ಟಲ್ಲಿ. ಒತ್ತಿಕೊಂಡಿರ್ಬೇಕು. ಈಗ ಎರಡು ಪೀಸ್ ಮಾಡಿ ಹಚ್ಬೇಕಾಗಿತ್ತು. ಯಾವಾಗಲೂ ಒಂದು ತಿಳ್ಕೊಳ್ರಿ, ಇನಾಕ್ಯುಲೇಷನ್ ಇದೆಯಲ್ಲ, ಇನಾಕ್ಯುಲೇಷನ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಸೆಸ್. ನೀವು ಬ್ರೂಡ್ ಲ್ಯಾಕ್ನಿಗೆ ತಂದಮೇಲೆ ಬಿತ್ತನೆನ ಅದನ್ನ ಹೆಂಗೆ ನೀವು ಇನಾಕ್ಯುಲೇಟ್ ಮಾಡಿ ಅದನ್ನು ಹರಿಕೊಳ್ಳೋಂಗೆ ಹೋಗಂಗೆ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ, ಟು ಅವಾಯ್ಡ್ ಆಲ್ ದಿಸ್ ಪ್ರಾಬ್ಲಮ್ಮು, ನಾವು ನಿಮ್ಗೆ ಹೇಳೋದು ಇಷ್ಟು ಉದ್ದ ಇದ್ರೆ ಅದನ್ನು 2 ಪೀಸ್ ಮಾಡ್ಬಿಡೋದು. ಬ್ಯಾಂಡೆಡ್ ಕ್ಲಾತ್ ಬರ್ತದಲ್ಲ, ಅದಕ್ಕೆ ಕಟ್ಬಿಡೋದು, ಆ ಕಡೆ ಈ ಕಡೆ ಕಟ್ಬಿಟ್ಟು ಮಧ್ಯವಾಗಿ ಇಟ್ಬಿಡಿ, ಆತಾಗೆ ಕಟ್ಬಿಡಿ ಆ ಕಡೆ ಈ ಕಡೆ.
ಆ ಕಣ್ಣುಗಳೆಲ್ಲ ಅದು ಒತ್ತು ಕೊಟ್ಕೊಂಡಿದ್ರೆ ಎಲ್ಲ ಒಂದು ಮುಳ್ಳು ಗಿಂಗಿದ್ರು ಕೂಡ ನೀವು ಇಲ್ಲಿ ಕಟ್ಟಿದ್ರು ನಡೀತಿತ್ತು. ಹಾಂ 2 ಕಡೆಯಿಂದನೂ ಈ ಗಿಡಕ್ಕೆ ಟ್ರಾನ್ಸ್ಫರ್ ಆಗೋದು. ಆದ್ರೂ ಆಗಿದೆ. ಇದು ಎಲ್ಲ ವೈಟ್ ಕೆಲವು ಬಂದಿರೋದು ಆಗಿದೆ, ತೊಂದರೆ ಏನಿಲ್ಲ. ಬಟ್ ಗಿಡ ಚೆನ್ನಾಗಿ ಬೆಳೆಸಿದಿರಿ ಕಣ್ರಿ. ಡೆವಲಪ್ಮೆಂಟ್ ಚೆನ್ನಾಗಿದೆ. ಕಾಮೆಂಟ್ ಮಾಡಂಗಿಲ್ಲ ಬನ್ನಿ. ಗಿಡದ ಬಗ್ಗೆ ಕಾಮೆಂಟ್. ಬಟ್ ಏನು ಗೊತ್ತಾ, ಈಗ ಇದನ್ನೇ ಮಾಡ್ಬೇಕಾದ್ರೆ ಇದನ್ನೇ ಸ್ಟ್ರೈಟ್ ಟ್ರೈನಿಂಗ್ ಮಾಡ್ಬಿಟ್ಟು ಒಂದು ನಡುವಿನ ಮಟ್ಟಕ್ಕೆ ಮಾಡ್ಬಿಟ್ಟು ಇದರಲ್ಲಿ ಟಾಪ್ ಮಾಡಿರಿ ಸರ್, ಟಾಪ್ ಮಾಡಿ ಇಲ್ಲ ಇಲ್ಲೇ ಕಟ್ ಮಾಡಿ ಸ್ಟ್ರೈಟ್ ಮಾಡ್ಕೋಬೇಕಲ್ಲ ಅನ್ಸ ಸ್ವಲ್ಪ. ಇಲ್ಲೇ ಬರ್ಬೇಕು ಹಿಂಗೆ. ಈಗ ಬಾಯ್ ಹೇಳಿ ಗೊತ್ತಿಲ್ಲ, ಅದೇ ಟ್ರಿಮ್ ಮಾಡ್ಬೇಕಾಯ್ತಲ್ಲ, ಇನ್ನೊಂದು 4 ಕೊನೆ ಕೆಳಗಡೆ ತೆಗಿಬೇಕು. ನೆಕ್ಸ್ಟ್ 2.5 ಅಡಿ 3 ಅಡಿ ಕಟ್ ಮಾಡ್ಬಿಟ್ರೆ ಅಲ್ಲಿಂದ ಹಿಂಗೆ ಟಿಲ್ಲರ್ಸ್ ಬರ್ಬೇಕು. ಟಿಲ್ಲರ್ಸ್ ಬರ್ಬೇಕು. ಮೇಲೆ ಹೋದ್ರೆ ಮೇಲೆ ಛತ್ರಿ ಆದಂಗೆ ಆಗ ಆಗ್ಬೇಕು. ಇನಾಕುಲೇಷನ್ ಮಾಡಕ್ ಈಸಿ ಆಗುತ್ತೆ. ಅದೇ ಕೆಲವು ಮಾಡಿದ್ದೆ ಸರ್. ಇರ್ಲಿ ಮತ್ತೆ ನೆಕ್ಸ್ಟ್ ಇನ್ನಾಗ ತೋರಿಸಿ. ಈಗ ಇಲ್ಲಿ ಬನ್ನಿ ಸರ್. ಪೂರ 1 by 1 ಇದ್ದಾವೆ ಸರ್. ಅದು ಕಟ್ಟಿದ್ದೀರಾ, ಸರ್ಫೇಸ್ ಇದಕ್ಕೆ ಟಚ್ ಆಗ್ಬೇಕಾಗಿತ್ತು ಗಿಡದ ಇದಕ್ಕೆ. ಇದೆಲ್ಲ ಅದೇ ವೈಟ್ ಅನ್ಸುತ್ತಲ್ಲ. ಹಾಂ ಆ ಕಡೆ ಮೂಲಕ್ಕೆ ಕಾಣುತ್ತೆ ವೈಟ್. ಹ್ಞೂ ಈ ವೈಟ್ನೆಸ್ ಸರ್ ಟಚ್ ಮಾಡಿ ನೋಡ್ರಿ ಸ್ವಲ್ಪ, ಹಿಂಗೆ ಮುಟ್ಟು ನೋಡ್ರಿ, ರೆಡ್ಡಿಶ್ ಬರ್ತದೆ. ಇದೆ ಬೂತ್ಗಿದೆ. ಹಾಂ ಒಂದ್ಸರಿ ಟಚ್ ಮಾಡಿ ಸರ್ ಸ್ವಲ್ಪ. ಬೂತ್ಗಿದೆ ಕಂಡ್ಬಿಡಿ. ಅಲ್ಲ ನಾನು ಹಿಂಗೆ ಅಂದ್ಬಿಟ್ರೆ ಹೊಟ್ಟೋಯ್ತದ, ಸಾವಿರಾರು ಹೊಟ್ಟೋಯ್ತದ ಪಾಪ. ಅದಕ್ಕೆ ನಾನು ಇದು ಮಾಡ್ತಾ ಇಲ್ಲ. ಅಷ್ಟು ಏರಿಯಾದಲ್ಲೇ 1000 ಇರ್ತವೆ ಸರ್. ಇಲ್ಲಿ ಅದೆಲ್ಲ ಬಂದಿದೆ. ಅಷ್ಟು ನಾನು ಹಿಂಗೆ ಅಂದ್ಬಿಟ್ರೆ ನಾನು ಸತ್ತೋಯ್ತವ ಅವು. ನಾನು ಅದಕ್ಕೆ ನಾನು ಮಾಡ್ತಾ ಇಲ್ಲ. ಇಲ್ಲಿವರೆಗೂ ಬಂದಿದೆ ಸರ್, ಇದು ತುದಿವರೆಗೂ ಚೆನ್ನಾಗಿ ಬಂದಿದೆ. ಇದು ಸರ್. ಹಾಂ ಇಲ್ಲಿ ಹಂಗೆ ಕೆಂಪಕ್ಕೆ ಬರುತ್ತೆ ಆಗಿದೆ. ಇದು ವೈಟ್ ಬೂದಿ ಕಣ್ಣ ಕಾಣ್ತಿದೆಯಲ್ಲ ಅಣ್ಣ, ಅದೇ. ಇನ್ನು ಅದ್ರ ಮೇಲೆ ಅಷ್ಟಲ್ಲ ಸರ್, ಇನ್ನು ಇದಕ್ಕೆ ಅಂಟಿದ ಮೇಲೆ ಇದು ಅಂಟ್ಕೊಂಡಿರೋ ರಸ ಕುಡಿದ್ರೆ ನೀರು ಬುಡಿ ಮಾತ್ರ. ನೀರು ಕಟ್ಟೋದು ಕಟ್ತಾ ಇದ್ದೀನಿ. ಇದಿಷ್ಟಕ್ಕೂ ಆಗಿದೆ. ನೆಕ್ಸ್ಟ್ ಹಂಗೆ ಮುಂದೆ ಹಂಗೆ ಹೋಗುತ್ತೆ. ಇದೊಂದು ವಾರದಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತವ್ರೆ ಯಜಮಾನ್ರೆ, ಎಲ್ಲೆಲ್ಲಿ ಅದು ಹೋಗಿರುತ್ತೆ ಅಲ್ಲಿ ಸುಣ್ಣ ಬಳ್ದಂಗೆ ಕಾಣುತ್ತೆ ಸರ್. ಇದೆಲ್ಲ ಬಂದಿದೆ ಸರ್, ಎಲ್ಲ ಅಲ್ಲ ನಿಮಗೆ ಈಗ ನನಗೆ ಗೊತ್ತಾಗಿದೆ. ನಿಮ್ಗೆ ಅದೇನಾಗುತ್ತೆ ಅಂದ್ರೆ ಇನ್ನೊಂದು ವಾರ ಕಳೆದ್ಮೇಲೆ ನಿಮಗೆ ಒಳ್ಳೆ ಈ ಬ್ರಷ್ ತಗೊಂಡು ಸುಣ್ಣ ಬಳ್ದಂಗೆ ಕಾಣುತ್ತೆ. ಅಲ್ಲಿಗೆ ಕ್ಲಿಯರ್ ಆಗಿ ಇಷ್ಟಾಗಿದೆ, ಇಷ್ಟು ಬಂದಿದೆ. ಸರ್ ಇಲ್ಲಿ ಸುಣ್ಣ ಬಳ್ದಂಗೆ ಆಗಿದೆ ಆಲ್ರೆಡಿ. ಆಗಿದೆಯಾ? ಹ್ಞೂ ಸರ್. ಆಯ್ತು. ಈಗ ಅದು ಇಲ್ಲಿ ಬರ್ರಿ, ಈ ಕಡೆ ಈ ಟೊಂಗೆಯಲ್ಲಿ ಕಾಣ್ತತೆ. ಕೆಳಗಿನ ಸರ್ಫೇಸು ಪೂರ್ತಿ ಸುಣ್ಣ ಬಳ್ದಂಗೆ ಆಗಿದೆ. ಇಲ್ಲಿ ಸುಣ್ಣ ಬಳ್ದಂಗೆ ಆಗಿಲ್ವಾ? ತರ್ತಾಯ್ತು. ಸುಣ್ಣ ಬಳ್ದಂಗೆ ಆಗಿದೆಯಾ? ಹುಷಾರಾಗೆ ಇದು ಮೊನ್ನೆ ಕಟ್ಟಕ್ಕೆ ಸಿಕ್ಕಿರಲಿಲ್ಲ, ಹಾಗೆ ನೀವು ಟ್ರಿಮ್ ಮಾಡ್ಕೊಂಡು ಒಂದು ಟ್ರಿಮ್ ಮಾಡಿದ್ವಿ. ಮುಂಚೆ ಎಲ್ಲ ಮಾಡಿದ್ದು ಅಲ್ಲೇನೆ. ಆ ಪಪ್ಪಾಯಿ ಗಿಡದ ಆ ಕಡೆ ಹಾಕ್ಬಿಟ್ಟು ಸರ್. ಇದು ಕೆಳಗಿನ ಸರ್ಫೇಸ್ ನೋಡಿ ಸರ್, ತುಂಬ ಚೆನ್ನಾಗಿ ಬಂದಂಗೆ. ಅಲ್ಲ ಏನೂ ಇಲ್ಲ. ಈಗ ನಾವು ಅಲ್ಲಿ ಈಗ ಸ್ಕ್ವೀಸ್ ಮಾಡಿದ್ವಲ್ಲಪ್ಪ, ಸ್ಕ್ವೀಸ್ ಮಾಡಿದ್ರೆ ಅದು ಬಂದಿರೋದು ಡ್ರೈ ಶೆಲ್ ಇರ್ಬೋದು. ಈಗ ನಾನು ಈಗ ಅಲ್ಲಿ ಸ್ಕ್ವೀಸ್ ಮಾಡಿದ್ನಲ್ಲ, ಆ ಸ್ಕ್ವೀಸ್ ಮಾಡಿರೋದು ಡ್ರೈ ಶೆಲ್ ಇರ್ಬೋದು. ಈಗ ಬಂದು ಕಾಲೋನೈಸ್ ಆಗಿರ್ಬೋದು, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಬಟ್ ಎಲ್ಲಿ ವೈಟ್ ಮ್ಯಾಟ್ ಬೂದಿ ತರ ಇದೆ, ಬೂದಿ ತರ ಇದೆ, ವೈಟ್ ಮ್ಯಾಟ್ ಬೂದಿ ತರ ಇದೆ, ಇಟ್ ಈಸ್ ನಥಿಂಗ್ ಬಟ್ ಕಾಲೋನೈಸ್ಡ್ ಏರಿಯಾ. ಕೆಳಗಿನ ಸರ್ಫೇಸ್ ಇದೆ. ಈಗ ಅದು ನಿಮಗೆ ಇನ್ನೂ ಒಂದು ವಾರ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಸುಣ್ಣ ಬಳ್ದಂಗೆ ಕಾಣುತ್ತೆ. ಇರ್ಲಿ, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಇದನ್ನ ಸ್ಕ್ರೇಪ್ ಮಾಡ್ಕೊಳ್ಳೋಣ. ಇದನ್ನ ಕ್ರೂಡ್ ಲ್ಯಾಕ್ ಮಾಡ್ಬೋದು. ಇದು ಸ್ಕ್ರೇಪ್ ಮಾಡ್ಕೊಳ್ಳೋಣ. ಎಷ್ಟು ಗಿಡಕ್ಕೆ ಹಾಕಿದ್ರಿ ಹಿಂಗೆ? 100 ಗಿಡ. 100ಕ್ಕೆ ಹಾಕಿದ್ದೀರಾ? ಟೋಟಲ್ ಎಷ್ಟು ಗಿಡ ನಿಮ್ಮವು? 100. ಮತ್ತೆ ನೀವು ನೆಕ್ಸ್ಟ್ ಪ್ಲಾಂಟೇಶನ್ ಇದು ತಗೊಂಡು ಮತ್ತೆ ಮಾಡ್ಕೊಳಕ್ಕೆ ಎಲ್ಲಿದೆ ಗಿಡ? ಅಲ್ಲ ಇರ್ಲಿ, ನಿಮ್ಗೆ ಕೊಡೋಣ ಬಿಡು. ನಾನು ಅದು ಕ್ವಶನ್ ನನಗಿತ್ತು. ಈಗ ಇದು ಕವರ್ ಆದ್ಮೇಲೆ ಎರಡು ಪ್ಲಾಂಟ್ ಮಾಡ್ಕೋಬೇಕಿತ್ತು. ಇದೆಲ್ಲ ಆದ್ಮೇಲೆ ಇನ್ನು ಫ್ರೆಶ್ ಶೂಟ್ ಇರುತ್ತೆ ಇದರಲ್ಲಿ. ಈಗ ಎಲ್ಲಿ ಕಾಲೋನೈಸ್ ಆಗ್ಯದ ಅದೆಲ್ಲ ಬೆಳೀತದಲ್ಲ, ಇದೆಲ್ಲ ತೆಗೆದು ಅಲ್ಲಿಗೆ ಕಟ್ಬೋದು. ಬೈ ಚಾನ್ಸ್ ಪೂರ್ತಿ ಅಂಟ್ಕೊಂಡ್ಬಿಟ್ರಿ ಇದು ಸರ್? ಪೂರ್ತಿ ಅಂಟ್ಕೊಳಕ್ ಸಾಧ್ಯನೇ ಇಲ್ಲ. ಅದು ಪೂರ್ತಿ ಅಂಟ್ಕೊಳಕ್ ಸಾಧ್ಯತೆನೇ ಇಲ್ಲ ಸರ್. ಯಾವ್ಯಾವ್ದು ಆಗಿರೋದು ಕಟ್ ಮಾಡ್ಕೊಳ್ಳೋದು. ಇನ್ನು ಉಳ್ಳದಲ್ಲಿ ಬೇರೆ ಎಲ್ಲ ಆಗಿರಲ್ಲ, ಅಲ್ಲಿ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿರೋದು ಮತ್ತೆ ರೀನಾಕುಲೇಟ್ ಮಾಡ್ಕೊಳ್ಳೋ ಇದೇ ಪ್ಲಾಂಟಲ್ಲಿ ಸಿಗುತ್ತೆ. ಕರೆಕ್ಟ್ ಎತ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ, ಒಂದು ಕೆಲಸ ಮಾಡೋದು ಸರ್. ಈಗ ಇದರ 50% ಆಗಿರೋದು ಇರೋಲ್ಲ.
ಆದ್ಮೇಲೆ ಅದನ್ನ ತೆಗೆದು 50%, ಇನ್ನೊಂದು ಕಡೆ ಇನ್ನೊಂದು ಇದರಲ್ಲಿಗೆ 50% ಇರುತ್ತಲ್ಲ, ಅದು ಹಂಗಿರಲ್ಲ. ಒಂದೆರಡು ಮದರ್ ಪ್ಲಾಂಟ್ ಬಿಟ್ಕೋಬೇಕಲ್ಲ ಸರ್ ಇವು ಮದರ್ ಪ್ಲಾಂಟ್ ಅಂತ. ಅಲ್ಲ ಇಟ್ಕೋಬಹುದು, ಬಟ್ ಈಗ ಏನಾಗುತ್ತೆ ಅಂದ್ರೆ ಈಗ ಇರೋದಲ್ಲೇನೆ ಹಾಂ ಬೇರೆ ಇನ್ನೂ 3 ತಿಂಗಳು ಬೆಳೀತದೆ ಶೂಟಲ್ಲಿ. ಹಾಂ ಹಾಂ ಈಗ ಅರ್ಥ ಮಾಡ್ಕೊಳ್ಳಿ. ಹ್ಞೂ ಸರ್. ಅದು ಎಕ್ಸರ್ಸೈಸ್ ಅಂತ ಡಬಲ್ ಕಟ್ಟಿ ಸರ್. ನೋಡಿ ಇಲ್ಲಿ ಕಾಲೋನೈಸ್ ಆಗಿರುತ್ತೆ, ಕೆಲವು ಶೂಟ್ಗಳು ಉದ್ದಕ್ಕೆ ಬೆಳೀತದೆ ಪುನಃ ಇನ್ನು ಮುಂದಕ್ಕೆ. ಯಾವುದು ಅದು, ಅದಕ್ಕೆ ನಾವು ರೀನಾಕ್ಯುಲೇಟ್ ಮಾಡ್ಕೋಬೋದು ಸೇಮ್ ಪ್ಲಾಂಟ್ ಅಲ್ಲಿ. ಹಾಂ ಸರ್ ಇಲ್ಲಿ ಬಟ್ ಮಾಡಿದ್ದೀರಾ? ಬೂತ್ ಕಾಣ್ತಾ ಇದೆಯಪ್ಪ? ಹ್ಞೂ ಸರ್. ಈ ತುದಿ ಇದು ತುಂಬ ಜಾಸ್ತಿ ಕಾಣ್ತಾ ಇದೆ. ನಮಗೆ ಸ್ವಲ್ಪ ಕಣ್ಣು ಮುಬ್ಬು, ನೀವೇ ನೋಡ್ಬೇಕು. ಇಲ್ಲಿ ಗೋಧಿ ಕಾಣಂಗೆ ಕಾಣ್ತಿದೆ, ಸುಣ್ಣ ಬಳದಂಗೆ ಕಾಣ್ತಾ ಇದೆ. ಇದು ವೈಟ್ ಆಗಿದೆ ಸರ್, ಸರ್ ಇದೆಲ್ಲ ಮೇಲೆಲ್ಲ ಆಗಿದೆ. ಇಲ್ಲಿ ಜಾಸ್ತಿ ಇದೆ ಸರ್. ಹೌದೌದು. ಹೌದೇನು ಸರ್? ನೋಡಿ ಇಲ್ಲಿ ಆಗಿಲ್ಲ, ಈತವ್ ಆಗಿಲ್ಲ ಈತವ್ ಹಾಕಿಲ್ಲ ನೋಡಿ. ಆಗಿಲ್ಲ. ಮತ್ತೆ ಇಲ್ಲಾಗಿದೆ ನೋಡಿ ಈತವ್ ಆಗಿಲ್ಲ, ಇಲ್ಲಿ ಅಲ್ಲಾಗಿದೆ. ಅಲ್ಲಾಗಿದೆ. ಆ ಕಡೆ ಆಗಿದೆ, ಆ ಕಡೆ ಆಗಿದೆ. ಸುಣ್ಣ ಬಳದಂಗೆ ಕಾಣ್ತೀವಿ ನೋಡಿ ಸರ್. ಇಲ್ಲಿ ಕ್ಲಿಯರ್ ಇದೆ ಈ ಒಂದು ಪ್ಲಾಂಟ್ ಅಲ್ಲಿ. ಹಾಂ ಸಣ್ಣ ಬಳದಂಗೆ ಹಾಂ ನೀರು ಬಿಟ್ಟಂಗೆ ವಾರದಲ್ಲಿ ಸುಣ್ಣ ಬಳದು ನೀರೆಲ್ಲ ಹೊರಗೆ ಹೋದಂಗೆ ಕಾಣ್ತದೆ ಬೂದಿ. ಅದೇ ಅಂದರೆ ಕರೆಕ್ಟಾಗಿ ಆಗಿದೆ. ನನ್ನ ಮೊಬೈಲಲ್ಲಿ ಇಟ್ನಪ್ಪ. ಹಂಗೆ ಒಂದು ನೈಟ್ ಹಾಂ ಇನಾಕ್ಯುಲೇಟ್ ಮಾಡಿ ಅಂಕುದ ತಕ್ಷಣ ಈ ಥರ ಬಂದ್ಬಿಟ್ಟು ಮರಿ ಒಳಗಡೆ ಮೊಟ್ಟೆ ಇದ್ದದ್ದು ಆಯ್ತಾ ಇದೆಲ್ಲ. ಈಗ ಇದಾದಮೇಲೆ ಈಗ ಏನು ಮಾಡಿದ್ದಾನೆ ಅವನು, ಈಗ ನನಗೆ ನೀನು ಇನಾಕ್ಯುಲೇಟ್ ಮಾಡಿದ್ಮೇಲೆ ಹೆಂಗಾಗಿದೆ ಅದು ಕಳಿಸಯ್ಯ, ನನಗೆ ಕಾಲೋನೈಸ್ ಆಗಿದೆ ನೋಡಬೇಕು. ನೋಡೋಣ, ನೆಕ್ಸ್ಟ್ ವೀಕ್ ಒಂದು ಫೋಟೋಸ್ ಕಳಿಸ್ತೀವಿ ಸರ್. ಆಮೇಲೆ ನೆಕ್ಸ್ಟ್ ವೀಕ್ ಒಂದು ಫೋಟೋ ಕಳಿಸ್ತಾ ಇರ್ತೀವಿ. ಬರೋದು ಅಲ್ಲ. ಈಗ ಇಲ್ಲೇ ನೋಡಿ, ಈಗ ಇಲ್ಲಿ ಡಿಮಾರ್ಕೇಶನ್ ನೋಡ್ರಿ. ಈಗ ಇದು ಆಗಿಲ್ದೇ ಇರೋದು, ಇದು ಕಾಣ್ತಾ ಇದೆಯಾ? ಹ್ಞೂ ಸರ್. ಇದು ಆಗಿಲ್ದೇ ಇರೋದು ಇದ್ರ ಮೇಲೆ ನೋಡಿ. ಇದು ಬೂತ್ ಕದ, ಇಲ್ಲಿ ಇದು ಬೂತ್ ಇದೆ ನೋಡಿ. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಬೂತ್ ಇದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಈ ಕಡೆ ಅದ್ರಲ್ಲಿ ಆಗಿಲ್ಲ. ಅದೇ ಥರ ಇಲ್ಲೂ ಕಾಣುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಆಗಲಿ. ಈಗ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಇದೆ. ಹೌದು, ಇದಾಗಿಲ್ಲ, ಇದಾಗಿದೆ. ಸೊ ಈಗ ನಿಮಗೆ ಮೊನ್ನೆ ನವೆಂಬರ್ 1 ವರ್ಷ ಆಯಿತು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 15 ತಿಂಗಳು ಸರಿ. ಓಕೆ, ನೀವು ಮಾಡಿರೋದ್ರಲ್ಲಿ ಏನು ದೋಷ ಇಲ್ಲ, ನೀವು ಮಾಡಿರೋದ್ರಲ್ಲಿ ಏನು ಮೋಸ ಏನಿಲ್ಲ. ಇರಲಿ, ಟ್ರಯಲ್ ಆ್ಯಂಡ್ ಎರರ್. ಯಾವಾಗಲೂ ಒಂದೇ ಸತಿ ನೀವು ಇದು ಮಾಡೋಕ್ಕಾಗಲ್ಲ. ನೀವು ಮಾಡಿದ್ದೀರಾ, ತೊಂದರೆ ಏನಿಲ್ಲ, ಹಾಕಿ. ಬಟ್ ಒಂದೇನು ಅಂತಂದರೆ, ಇವಾಗ ಸಡನ್ನಾಗಿ ಇವಾಗ ಯಾವುದನ್ನು ಕಾಂಕ್ರೀಟಾಗಿ ಡಿಸಿಷನ್ ತಗೊಳಕ್ಕಾಗಲ್ಲ. ಈಗ ನಾನು ಸ್ಕ್ವೀಸ್ ಮಾಡಿರೋದ್ರಲ್ಲಿ ಅದು ಈಚೆಗೆ ಬಂದಾದ್ಮೇಲೆ ಡ್ರೈ ಶೆಲ್ ನಾನು ಸ್ಕ್ವೀಸ್ ಮಾಡಿರ್ಬೋದು. ಸ್ಕ್ವೀಸ್ ಆದ್ಮೇಲೆ ಅದು ಡ್ರೈ ಶೆಲ್ ಸ್ಕ್ವೀಸ್ ಮಾಡಿರ್ಬೋದು, ಬಂದ್ಬಿಟ್ಟು ಹತ್ಕೊಂಡಿರ್ಬೋದು. ನನಗೆ ಕಣ್ಣು ಕಾಣಿಸ್ತಾ ಇರ್ಬೋದು ಎಲ್ಲೆಲ್ಲಿ ಮ್ಯಾಟ್ ಆಗಿದೆ. ಇನ್ನೊಂದು ವಾರ ಆದ್ಮೇಲೆ ನೋಡೋಣ, ಎಲ್ಲ ವೈಟ್ ಮ್ಯಾಟ್ ಆಗಿರುತ್ತೆ. ಒಂದು 15 ಡೇಸ್ ಬೇಕಲ್ಲ ಸರ್? ಅದು 15-20 ಡೇಸ್ ಬೇಕದು ಮ್ಯಾಟಿಂಗ್ ಫಾರ್ಮೇಷನ್ ಆಗಿ. ಮ್ಯಾಟ್ ಫಾರ್ಮೇಷನ್ 15 ದಿವಸ ಬೇಕಲ್ಲ. ಬನ್ನಿ, ಇದು ಏನು ರೆಡ್ ಲೇಡಿನಾ? ಅಲ್ಲ ಸರ್, ಇದು 15 ಇಷ್ಟುದ್ದ ಬಿಡುತ್ತಲ್ಲ ಅದ. 15 ಇದು ವೈರಸ್ ಕಡಿಮೆ ಇದಲ್ಲ ಸರ್? 15 ಅಂತ ಹೇಳ್ತಾರಲ್ಲ, 15 ಇದು ವೈರಸ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಿದಾರಲ್ಲ ಸರ್? ಈಗ ಅದೇ ಸರ್, ಈಗ ಇದು 15 ಗ್ಯಾಪ್. ಈ 15 ಗ್ಯಾಪಲ್ಲಿ 3 ಸಿಮೆಂಟ್ ಇಟ್ಬಿಡ್ಬೋದು. ಸಿಮೆಂಟ್ ಸರ್ ಅಲ್ಲ ಸರ್, ಸಿಮೆಂಟ್ ಹಾಕಿಬಿಟ್ಟು ನಾನು ಮಂಚಿಗೆ ಒಂದು ಉದ್ದೇಶ ಬೇಕು ಅಂದರೆ ಈ ತೆಗಿ ಹಾಕ್ತೀನಿ ಅಂದರೆ ಬೆರ್ ಪ್ಲ್ಯಾಂಟ್ ವಿತ್ ಮಲ್ಬರಿನಲ್ಲೇ ನಿಮಗೆ ಸಿಲ್ಕ್ ಲ್ಯಾಕ್ ವಾಟ್ ಆಗ್ಬಿಡ್ತೀನಿ. ಒಂದು ಕೆಲಸ ಮಾಡ್ತೀವಿ ಸರ್, ಮಂಚಿಗೆ ಸಿಮೆಂಟ್ ಇರಲಿ, ಮಿಡ್ಡಲ್ಲಿ ಒಂದು ಈಗ ಇದು 15 ಸರ್, 7.5 ಒಂದೊಂದು ಇದನ್ನು ಇಟ್ಕೊಂಡು ಹೋಗ್ಬಿಟ್ಟು ಮಲ್ಬರಿನ ಮಾಡ್ಬೋದು. ಅದನ್ನೇ ನಾನು ಈಗ ನಿಮ್ಗೆ ಇದು ಎಷ್ಟು ಅಡಿ ಇದೆ? 12 ಅಡಿ ಇದೆಯಾ? 15 ಅಡಿ ಇದೆಯಲ್ಲಪ್ಪ. ಇಲ್ಲಿ 3 ಅಡಿ ಬರ್ತೀವಿ, ಅಲ್ಲಿ 3 ಅಡಿ ಬರ್ತೀವಿ, 6 ಅಡಿ ಆಯ್ತಲ್ಲ. ಮಧ್ಯದಲ್ಲಿ ಕ್ಲೀನಾಗಿ 2 ಮಲ್ಬರಿ ಹಾಕೊಂಡ್ರಿ, ಮಧ್ಯದಲ್ಲಿ ಸೇವಾಲೆ ಹಾಕೊಳ್ಳಿ. ಸಿಮೆಂಟ್ ಒಂದೇ ರೋ ಇರಲ್ಲ ಸರ್? ಒಂದೇ ರೋ ಇರಲಿ, ಏನು ಅಥವಾ ಸಿಮೆಂಟ್ 2 ರೋ ಹಾಕಿ ಇದನ್ನು ಒಂದು ರೋ ಹಾಕಿ ಅದು ಬೇಡ. ನಿಮ್ಗೆ ಇಷ್ಟನೇಳೆ ಮೊಟ್ಟೆ ಮೇಯಿಸ್ಬೇಕು ಅಂದ್ರೆ 2 ರೋ ಮಾಡ್ಕೊಳ್ಳೋಣ. ಬಟ್ ಒಂದೇನೋ ಸ್ವಲ್ಪ ಮೇಲೆ ಕವರ್ ಬಂದಂಗೆ ಕಾಣ್ತದೆ ಸರ್ ಇಲ್ಲಿ. ಡ್ರೆಸ್ಸಿಂಗ್ ತಿನ್ನಿಂಗ್ ಮಾಡ್ತಾರೆ. ನೆಕ್ಸ್ಟ್ ಇದರಲ್ಲಿ ಜುಲೈ ಇದೆ, ಜೂನ್ ಜುಲೈ ಕ್ಲಾಸ್ ಆಗಿ. ಬಟ್ ಇನಾಕ್ಯುಲೇಷನ್ ಇಲ್ಲ, ಅವನು ಕರೆಕ್ಟಾಗಿ ಹೇಳೋನೆ. ಈಗ ನಾನು ಸ್ಕ್ವೀಸ್ ಮಾಡಿರೋದು ಅದು ಬಂದು ಹೋಗಿರೋದು ಡ್ರೈ ಶೆಲ್ನ ಸ್ಕ್ವೀಸ್ ಮಾಡಿದ್ದೀನಿ ಅಲ್ವಾ?
ಹ್ಞೂ ಸರ್. ಇದು ವೈಟ್ ಇದೆ ನಾನು, ಇದೆಲ್ಲ ವೈಟ್ ಇದೆ. ಇರ್ಫಾನ್, ಹಾಂ ಹೇಳಿ ಸರ್. ನೋಡ್ಬರಿ, ಇಲ್ಲಿಂದ ವೈಟ್ ಸರ್, ವೈಟ್ ಫಾರ್ಮೇಷನ್. ಹಾಂ ಬನ್ನಿ. ಅದೇನೇ ಡಾರ್ಕ್ ಈಗ ಬಂದು ನೋಡಿ ಕಾಣುತ್ತೆ. ಅಲ್ಲಿ ನೋಡಿ, ಇಲ್ಲಿ ಇದು ಇಷ್ಟು ಈ ಟೈಪ್ ಇಲ್ಲಿ ನೋಡ್ರಿ, ಫುಲ್ ಆಯ್ತು ಸರ್. ಬೆಳ್ಳಿಗೆ ಸುಣ್ಣ ಬಳ್ದಂಗೆ ಕಾಣುತ್ತೆ. ಹೌದೌದು, ಈ ಟೈಪ್ ಆದಾಗಲೇ ನನಗೆ ಕಾಣೋದು. ನಿನಗೂ ಕಣ್ಣು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಹೌದು ಸರ್, ಕಾಣ್ತಾ ಇದೆಯಾ? ಹೌದು ಸರ್, ಹ್ಞೂ, ಕಾಣ್ತಾ ಇತ್ತು. ಈ ಥರ ನಿಮಗೆ 15ರಿಂದ 20 ದಿವಸ ಆಗಬೇಕು ಈ ಥರ ಕಾಣ್ಬೇಕಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ನೋಡಿ? ಹ್ಞೂ ಸರ್ ಕಾಣ್ತದೆ. ಅದು ಬರುತ್ತಾಳೆ ಸರ್, ಅದು ಇವಾಗ ಇದೆ, ಅದು ಸೇಮ್ ಟೈಪಲ್ಲಿ ಬರ್ತದೆ. ಇದು 1 ತಿಂಗಳಾಯ್ತು, ಟೋಟಲ್ ಮಾರ್ಚ್ 4 ಮಂತ್ಸ್. 26 2 ತಿಂಗಳಾಯ್ತು, ಮೇ 26ಕ್ಕೆ ಸರ್, ಏಪ್ರಿಲ್ 26 3 ತಿಂಗಳಾಯ್ತು, ಮೇ 26 4 4 ತಿಂಗಳು. ತಿಂಗಳು. ಆಗ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಹ್ಞೂ, ಆಫ್ಟರ್ 4 ಮಂತ್ಸ್. ಮತ್ತೆ ಗುರ್ತಿಟ್ಗ. ಬಟ್ ಆದರೆ ಆ ವಯ್ಯ ಹೆಂಗೆ ಅವ್ನು ನಿಜವಾಗಿ ಪ್ರತಿಯೊಂದೂ ಹಂತವಾಗಿ ಹೇಳ್ಬಿಟ್ಟು ಬರೀಸಿ ಅವ್ನು ಬರ್ಕೊಂಡು ಟೈಮ್ ಟೇಬಲ್ ಆ್ಯಕ್ಟಿವಿಟಿ ಟೇಬಲ್ನ ಬರ್ಕೊಟ್ಟಿರೋದು ನಾವು. ಅದೇ ಥರ ನೀವು ಮಾಡ್ಕೋಬೇಕು. ಅದು ಯಾವಾಗ ಗೊತ್ತಾ ಬರೋದು? ಪ್ರಾಕ್ಟೀಸಸ್ ಮೇಕ್ಸ್ ಪರ್ಫೆಕ್ಷನ್ ಅಂತ. ನೀವು ಇನ್ವಾಲ್ವ್ ಆದಾಗ ಮಾತ್ರ ನಿಮಗೆ ಇದೆಲ್ಲ ವೈಟ್ ಆಗಿದೆ ನೋಡ್ರಿ. ಇದು ಗೊತ್ತಾಗಿದೆ ಕ್ಲೀನ್ ಆಗಿ. ಇಲ್ಲಿ ಅದು ಪೂರ್ತಿ ವೈಟ್ ಆಗಿದೆ. ಈ ಬ್ರಾಂಚ್ ಅಲ್ಲಿ ನೋಡ್ರಿ, ಇಲ್ಲಿ ಇದು ವೈಟ್ ಆಗಿದೆ. ಇಲ್ಲಿ ಇದು ಫುಲ್ ವೈಟ್ ಆಗಿದೆ ನೋಡಿ, ಅಲ್ಲೆಲ್ಲ ಫುಲ್ ವೈಟ್ ಆಗಿದೆ. ಅಲ್ಲಿ ಅದು ಏನು ಗೊತ್ತಾದ್ರದ್ದು, ಎಲ್ಲಿ ಸಕ್ಯುಲೆಂಟ್ ಆಗಿರುತ್ತೆ ಅದ್ರ ಮ್ಯಾಂಡಿಬಲ್ಸ್ನಿಗೆ ಸರ್ ಇಲ್ಲಿ ಒಳ್ಳೆ ಚೆನ್ನಾಗಿ ಕಾಣ್ತಿದೆ. ಇಂಜೆಕ್ಷನ್ ಟ್ಯೂಬ್ನಿಗೆ ಹಾಕ್ಬಿಟ್ಟು ಸಕ್ ಮಾಡುತ್ತೆ ಅದು ಜ್ಯೂಸ್ನ. ಸರ್ ಇಲ್ಲಿ ಅದು ಎಲ್ಲ ಗಿಡಕ್ಕಿಂತ ಇಲ್ಲಿ ಟಾಪ್ ಆಗಿ ಬಂದೈತೆ ನೋಡ್ರಿ. ಅಲ್ಲಿ ಕಾಣ್ಬೋದು, ವಾರದಲ್ಲಿ ಇದು ಕಾಣಿಸ್ಕೊಳುತ್ತೆ ಕ್ಲೀನ್. 5 to 6 days ಅಲ್ಲೇ ನಿಮ್ಗೆ ಒಳ್ಳೆ ನೋಡ್ರಿ. ಕರೆಕ್ಟ್. ಸರ್ ಅವ್ರು ನೀರೇ ಕೊಟ್ಟಿಲ್ಲ ಅವರು ಸೂರ್ಯನಾರಾಯಣ. ಈಗ ನೀವು ಇನಾಕ್ಯುಲೇಷನ್ ಮಾಡಿದಾಗ ಅದಕ್ಕೆ ರಸವಾಗಿರ್ಬೇಕು. ಆ ಕಾಂಡ ಇದೆಯಲ್ಲ ಅದು ರಸಭರಿತವಾಗಿರ್ಬೇಕು. ಅದು ಇದೇನು ಮಾಡಲ್ಲ, ಅಲ್ಲಿ ಕೂತಿರೋದು ಅದ್ರಲ್ಲಿ ಇರ್ತಕ್ಕಂಥ ರಸನ ಹೀರುತ್ತೆ. ಆ ಕಡ್ಡಿದ ರಸನ ಹೀರಿ ಅದಲ್ಲೇ ಬೆಳೀತದೆ. ಅದೆಲ್ಲೇ ಬೆಳೆದು ಅಲ್ಲೇ ಕಾಪುಲೇಷನ್ ಆಗಿ ಅಲ್ಲೇನೇ ಇದಾಗಿ ತನ್ನ ಮರಿಗಳನ್ನೀಗ ಸಾಕೋಕ್ಕೋಸ್ಕರ ಆಮೇಲೆ ಗಮ್ ತಯಾರು ಮಾಡುತ್ತೆ. ಅದು ಗಮ್ ತಯಾರು ಮಾಡಿ ಸುತ್ತ ಅಂಟ್ಕತ್ತದೆ. ಒಳಗಡೆ ಮೊಟ್ಟೆಗಳಿರ್ತವೆ. ಆ ಗಮ್ಮು ಅಂಟ್ಕತ್ತದಲ್ಲ ನಮಗೆ, ಅದೇ ಕಮರ್ಷಿಯಲ್ ಇಂಪಾರ್ಟೆನ್ಸು. ಇದು ನಿಮಗೆ ಬ್ರೂಡ್ ಲ್ಯಾಕ್ ಅಂತ 2. ಈಗ ನೀವು 1 kg ಎಷ್ಟು ಕೊಟ್ರಿ ದುಡ್ಡು ಅವನಿಗೆ? 1200. ಎಷ್ಟ? 1200 ಸರ್. ಜಾಸ್ತಿ ತಗೊಂಬಿಡ್ನಲ್ಲ. 6000 ರೂಪಾಯಿ ಕೊಟ್ರ? ನೀವು ನನಗೆ ಯಾಕೆ ಒಂದು ಫೋನ್ ಇಲ್ಲ, ನೀವು ಮಾಡಿದ್ರೆ ತರ್ಸೋಣ ಅಂದ್ರಿ. ನೀವು ತರ್ಸೋಣ ಅಂದ್ರಿ. ತರ್ಸೋಣ ಅಂದೆ. ಹಾಂ ಸರ್. ಅಷ್ಟೊತ್ತಿಗೆ ಈತ ಒಬ್ಬೇ ಬಿಟ್ಟ, ಬರ್ರಿ ಕೊಡ್ತೀನಿ, ನನ್ನ ಹತ್ರ ರೆಡಿ ಇದೆ ಕಟ್ರಿ ಅಂದ್ಬಿಟ್ಟ. ಸೂರ್ಯನಾರಾಯಣ ಸರಿ ಅಂತ ಫೋನ್ ಮಾಡಿದೆ. ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವ್ರಿಗೆ ಹೇಳ್ಬಿಟ್ರೆ ನಮ್ಮ ಸ್ನೇಹಿತರಿಗೆ, ನೀವೇ ಹೋಗಿ ತಗೊಂಡ್ಬಿಟ್ಟು. ನಾನು 3 kg ಸಾಕೊಂಡೆ. ಅವರು ಅದು ಟೋಟಲ್ ನಮ್ದು 15 ಚೇಂಜ್ ಮಾಡ್ಬಿಟ್ರಿ. 12x12ಗೆ ನಾನು ಸರ್ 12 ಹೇಳಿದ್ರು. 12x12 ಈ ತರ ಮರ ಆಗುತ್ತೆ ಇದು. ಇರ್ಲಿ, ಈ ತರ ಆದಾಗ ಕೂಡ್ಕೊಂಡ್ಬಿಡ್ತದೆ. ಆ ಥರ ಮರ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಅದೇ ತಪ್ಪು ಕಲ್ಪನೆ. ವಿ ಆರ್ ಗೋಯಿಂಗ್ ಟು ಕಟ್ ಇಟ್. ಈಗ ನಿಮ್ಗೆ ಅಲ್ಲಿವರೆಗೂ ಹೋಗಿ ಬಿಡಂಗಿಲ್ಲ. ಪರಂಗಿ ಮರದ ಗಿಡದ ಹಂಗೇನೆ ಮೇಂಟೈನ್ ಮಾಡೋದಷ್ಟೇ. ಇಷ್ಟೇ ಮೇಂಟೈನ್ ಮಾಡಿ ಪುನಃ ಕಟ್ ಮಾಡ್ಬಿಡ್ತೀವಿ. ಇದಕ್ಕೆ ಬ್ರೂಟ್ ತೆಗಿಬೇಕಂದ್ರೆ ಮಾಡ್ಲೇಬೇಕಲ್ಲ. ಈಗ ನಿಮ್ಗೆ ಯಾಕೆ ಕಟ್ ಮಾಡಕ್ ಹೇಳ್ತಾ ಇಲ್ಲ ಅಂದ್ರೆ ಬೆಳಿಲಿ ಅಂತ, ಫ್ರೆಶ್ ಆಗಿ ಇನ್ನೊಂದು ಸ್ವಲ್ಪ ಇನಾಕ್ಯುಲೇಟ್ ಮಾಡ್ಕೊಳಕ್ ಬೆಳೆದಿರೋದಕ್ಕೆ ಇದ್ರದ್ದೇ ತೆಗೆದು ಅಲ್ಲಿಗೆ ಹಾಕ್ತೀವಿ. ಆಮೇಲಿಂದ ನೆಕ್ಸ್ಟು ಒಂದು ಸ್ಟೇಜಿಗೆ ಬಂದಮೇಲೆ ನೆಕ್ನೇ ಕಟ್ ಮಾಡ್ಬಿಡ್ತೀವಿ. ಟಾಪ್ ಕ್ಲಿಪ್ಪಿಂಗ್ ಮಾಡ್ಬಿಟ್ಟಾಗ ಅದು ಸೈಡಿಂದ ಬಿಡಂಗಿಲ್ಲ. ನೀವು ಆ ಥರ ಮರ ಆಗ್ತದೆ ಅಂತ ತಿಳ್ಕೊಬೇಡ್ರಿ. ಆ ಥರ ಮರ ಆದರೆ ನೀವು ಇನಾಕ್ಯುಲೇಟು ಮಾಡೋಕ್ಕಾಗಲ್ಲ, ನೀವು ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲೇ ಒಂದು ಮೂಳು ಬಿಡಿಸ್ಕೊಳಕ್ಕೆ ಇನ್ನೊಂದು ಮೂಳು ಚುಚ್ಕೊತದೆ. ಹೌದಲ್ವಾ? ಹೌದು.
ಬಟ್ ಇದು ನೀವು ಕರೆಕ್ಟಾಗಿ ನೀವು 100 ಗಿಡನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇವ್ರೆ ಒಂದು ಗಿಡದಲ್ಲಿ 10 kg ಹಾರ್ವೆಸ್ಟ್ ಮಾಡ್ಬೋದು. 10 kgಗೆ 500 ರೂಪಾಯಿ ಅಂದರೆ ಎಷ್ಟಾಯ್ತಪ್ಪ? ಬ್ರೂಡ್ ಲ್ಯಾಕ್ ಮಾಡ್ತೀನಿ ಅಂದರೆ 5,000 ರೂಪಾಯಿ ಆಯಿತು. 100 ಗಿಡಕ್ಕೆ ಎಷ್ಟಾಯಿತು? 5 ಲಕ್ಷ ರೂಪಾಯಿ ಆಯಿತು. ಇಲ್ಲ ಈ ಬೆಳೆಸೋದು ಮಾತ್ರ ನೀಟಾಗಿ ಬೆಳೆಸ್ಬಿಡ್ತೀವಿ ಸರ್. ಯಾವಾಗ ಸೆನ್ಸಿಟಿವಿಟಿ, ಗ್ರಾವಿಟಿ ಆ್ಯಂಡ್ ಇದನ್ನು ನೋಡ್ಕೋಬೇಕು ನಾವು. ಯಾವ್ದನ್ನ ಟೈಮ್, ಆ ಟೈಮಲ್ಲಿ ನಾವಿರಬೇಕು. ಅವಕ್ಕೆ ಬೇರೆ ಏನು ರೋಗ ಬರಲ್ಲ ಸರ್. ಇದು ಸ್ಪ್ರೇ ಬರ್ಕೊಡ್ತೀನಿ, ಇಂಡಾಕ್ಸಿ ಕಾರ್ಬಾ ಅದೇನಲ್ಲ ಬರ್ಕೊಡ್ತೀನಿ. ಈಗ ಅದನ್ನು ಸ್ಪ್ರೇ ಮಾಡಬೇಕು. ಯಾವ ಸ್ಟೇಜಲ್ಲಿ ಸರ್? ಇವಾಗ ಕರೆಕ್ಟಾಗಿ 30ನೇ ದಿವಸಕ್ಕೆ ಇಂಡಾಕ್ಸಿ ಕಾರ್ಬಾ ಮತ್ತು ಬೆವಿಸ್ಟಿನ್ ಅಂತ ಬರ್ಕೊಡ್ತೀನಿ. ಅದನ್ನು ಪ್ರತಿಯೊಂದು ಗಿಡಕ್ಕೂ ಸ್ಪ್ರೇ ಹೊಡಿಬೇಕು. ಎಷ್ಟು ಒಂದ್ಸರಿ ಹೊಡಿಬೇಕು? 30 ದಿವಸಕ್ಕೆ ಒಂದ್ಸರಿ. ಬೇವಿನ ಎಣ್ಣೆ ಏನಾರ ಹೊಡಿಬೋದು ಸರ್? ಬೇವಿನ ಎಣ್ಣೆನೂ ಹೊಡಿಬೋದು. ಅಂದರೆ ಈ 26ಕ್ಕೆ ಒಂದ್ಸರಿ ಹೊಡಿಲೇಬೇಕು ಈಗ? ಹಾಂ, ಈ 26ಕ್ಕೆ ಹೊಡಿಬೇಕು. ಬರ್ಕೊಳ್ಳಿ. ಆಮೇಲೆ 26, ನೆಕ್ಸ್ಟ್ 26, ನೆಕ್ಸ್ಟ್ 26. ಸಾಮಾನ್ಯವಾಗಿ ಈ ಸೀಸನ್ಗೆ ಈ ರೋಗ ಬರಲ್ಲ. ಸಮ್ಮರ್ ಸೀಸನ್ಗೆ ಅದೇನಿದ್ರು ಹ್ಯುಮಿಡಿಟಿ ಜಾಸ್ತಿ ಇದ್ರೆ ಬರೋದು. ಬಟ್ ನಿಮ್ಮೊಂದು ವೈರಸ್ಸು, ಪಪಾಯ ಮೊಸೈಕ್ ವೈರಸ್ ಅಂತ ಬಂದ್ಬಿಡುತ್ತೆ. ಅಲ್ಲ ಫಂಗಸ್ ಇದಲ್ಲ ಸರ್? ಇಲ್ಲ, ವೈರಲ್ ಇನ್ಫೆಕ್ಷನ್ ಬಡ್ಡೆತದೆ. ಅದೊಂದು ಸ್ವಲ್ಪ ನೋಡೋಣ ಬನ್ನಿ. ಸರ್ ಅಲ್ಲೇ ಆಡಿಯೋ ಮಾಡ್ತಿದ್ದಾರೆ ಏನಾದ್ರು? ಆಡಿಯೋ ಮಾಡ್ತಿದ್ದಾರೆ ಅಲ್ಲೇ ಅಲ್ಲೇ ಅದ್ರ ಬಗ್ಗೆ ಏನಾರು ಮಾತಾಡ್ತಿದ್ರ? ಆಡಿಯೋ ಏನಾದ್ರು ಮಾಡ್ಬೇಕು? ಬೇಡ ಬನ್ನಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬನ್ನಿ. ಸ್ವಲ್ಪ ಕಾಣಬೇಕಲ್ಲ.